ಎಸ್ ಆರ್ ಸಿ ಬಿ ಎಲ್ಲಿ ನೋಡಿದ್ರು ಅದೇ ಕೂಗು. ಜಿಲ್ಲೆ ಜಿಲ್ಲೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಫ್ಯಾನ್ಸ್ ಸಂಭ್ರಮ. ದೇಶಾದ್ಯಂತ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ರು. ವಿರಾಟ ರೂಪ ದರ್ಶನಕ್ಕೆ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಪ್ರತಿ ಮ್ಯಾಚ್ ಅಲ್ಲೂ ಕೂಡ ವಿರಾಟ್ ಹೇಗೆ ಆಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ ಅಭಿಮಾನಿಗಳಿಗೆ. ಅದರಂತೆ ಎಲ್ಲೂ ಕೂಡ ಮಿಸ್ ಆಗಲಿಲ್ಲ ವಿರಾಟ್ ಆಟ. ಅದರಲ್ಲೂ ಫೈನಲ್ ನಲ್ಲಿ ಭರ್ಜರಿ ಚೇಸ್ ಮಾಸ್ಟರ್ ಅನ್ಸ್ಕೊಂಡ್ರು. ಎಲ್ಲಿ ನೋಡಿದ್ರು ಅದೇ ಕೂಗು, RCB ಎನ್ನುವಷ್ಟು. ಎಸ್ ಬೀದರ್, ಗದಗ, ಮಂಡ್ಯ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ RCB ಫ್ಯಾನ್ಸ್ ಸಂಭ್ರಮ ನೋಡ್ತಾ ಇದ್ದೀವಿ. ಕಳೆದ ಬಾರಿ ಗೆದ್ದಾಗ ಆ ಸಂಭ್ರಮ ಎಲ್ಲೇ ಮೀರಿತ್ತು. ಈ ಬಾರಿ ಮತ್ತೊಮ್ಮೆ ಕಿರೀಟ ನಮ್ಮದಾಯಿತು ಎನ್ನುವಂತಹ ಖುಷಿ ಅಭಿಮಾನಿಗಳದ್ದು. ವಿರಾಟ್ ಭರ್ಜರಿ ಬ್ಯಾಟಿಂಗ್, ಕೊನೆಯಲ್ಲಿ ಚೇಸ್ ಮಾಡಿ ಗೆದ್ದದ್ದು. ಅದಕ್ಕೂ ಮುನ್ನ ಗುಜರಾತ್ ಟೈಟನ್ಸ್ ಅನ್ನ 150 ರನ್ಗೆ ಕಟ್ ಹಾಕದಂತಹ ಬೌಲರ್ಗಳ ಆಟ ಇದೆಯಲ್ಲ, ಅದು ಕೂಡ ಮೆಚ್ಚುವಂಥದ್ದೇ. ಹಾಗಾಗಿ ಸಂಘಟಿತ ಆಟ RCBಗೆ ಮತ್ತೊಮ್ಮೆ ಗೆಲುವು ತಂದುಕೊಟ್ಟಿದೆ. ಅದರ ಭರ್ಜರಿ ಸಂಭ್ರಮ. ಮೈಸೂರು, ಗದಗ, ಮಂಡ್ಯ ಅಭಿಮಾನಿಗಳ ಸಂಭ್ರಮ. ಎಸ್ RCB ಡಬಲ್ ಹಂಗಾಮ. ಯಾಕಂದ್ರೆ 2ನೇ ಬಾರಿ ಕಪ್ ಗೆದ್ದು ಬೀಗ್ತಾ ಇದೆ. ಹೇಗಿದೆ ಸಂಭ್ರಮ ಅಭಿಮಾನಿಗಳಲ್ಲಿ? ಮೈಸೂರಿನ ಚಿತ್ರಣ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, 2ನೇ ಬಾರಿ ಕಪ್ ಗೆದ್ದು ಬೀಗಿದೆ RCB. 18 ವರ್ಷಗಳಿಂದ ಏನಿತ್ತು ಕಾತರ, ಕಳೆದ ಬಾರಿ ಆ ಕೊರತೆಯನ್ನ ನೀಗಿಸ್ಬಿಟ್ಟಿದಂತಹ ತಂಡ ಈಗ ಅದನ್ನೇ ಹ್ಯಾಬಿಟ್ ಮಾಡಿಕೊಂಡು ಮತ್ತೊಮ್ಮೆ ಗೆದ್ದಿರೋದು ಅಫ್ಕೋರ್ಸ್ ಅಭಿಮಾನಿಗಳಿಗೆ ಖುಷಿ ಹೆಚ್ಚಿಸಿರುತ್ತೆ. ಹೇಗಿದೆ ಮೈಸೂರಿನಲ್ಲಿ ಅಭಿಮಾನಿಗಳ ಸಂಭ್ರಮ? ಪ್ರತಿಮಾ, ಖಂಡಿತವಾಗಿಯೂ RCB ಸತತ 2ನೇ ಬಾರಿ ಚಾಂಪಿಯನ್ ಆಗಿರುವಂಥದ್ದು ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಡರಾತ್ರಿ 2 ಗಂಟೆವರೆಗೂ ಸಹ ಎಲ್ಲ ರಸ್ತೆಗಳು ಸಹ ಬ್ಲಾಕ್ ಆಗಿದ್ದು ಸಂಭ್ರಮಾಚರಣೆಯಲ್ಲಿ ಅಭಿಮಾನಿಗಳು ತೊಡ್ಕೊಂಡಿದ್ರು. ಸಾಕಷ್ಟು ಅಭಿಮಾನಿಗಳಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಸತತ 2ನೇ ಬಾರಿ RCB ಚಾಂಪಿಯನ್ ಆಗಿದೆ. ಸರ್, ಇದು ತುಂಬ ಖುಷಿ ಕೊಡೋ ವಿಚಾರ ಸರ್. ಇದು ಹೋದ ಸಲ ಏನೋ ಎಲ್ಲ ಫ್ಲೂಕ್ ಅಂತ ಇದ್ರು. ಈ ಸಲ ಫಸ್ಟಿಂದಾನು ಮೊದಲನೇ ಸ್ಥಾನದಿಂದ ಕಡೆವರೆಗೂ ಗೆದ್ದು ಮೊದಲನೇ ಸ್ಥಾನದಲ್ಲೇ ಉಳ್ಕೊಂಡ ನಾವು. ಒನ್ ಆಫ್ ದಿ ಗ್ರೇಟೆಸ್ಟ್ ವಿಕ್ಟ್ರಿ ಅಂತ ಹೇಳ್ಕೊತೀವಿ. ಗುಜರಾತು ಬೌಲಿಂಗ್ ಅಟ್ಯಾಕು ಈ IPL ಅವ್ರದ್ದು ದಿ ಸ್ಟ್ರಾಂಗೆಸ್ಟ್ ಅಂತ ಹೇಳ್ತಿದ್ದೆ. ಈಕ್ವಲ್ ಟು ಇಂಟರ್ನ್ಯಾಷನಲ್. IPL ಯಾವ ಮಟ್ಟಕ್ಕೆ ಕೊಟ್ಟೋಗಿದೆ ಅಂದರೆ ಇಟ್ಸ್ ಅನ್ಬಿಲೀವೇಬಲ್. ಆ ಥರ ಆಗಿಬಿಟ್ಟಿದೆ. ಇಟ್ ಹಸ್ ಓವರ್ಟೇಕನ್ ಎವ್ರಿಥಿಂಗ್. ಎಲ್ಲನೂ ಹೋಗಿದೆ. ಒಂದೇ ಒಂದು ಉಳ್ಕೊಂಡಿದೆ, NFL ಅನ್ನೋದೊಂದು ಅಮೇರಿಕಾದು. ಅದನ್ನೊಂದು ಸೋಲಿಸ್ಬಿಟ್ರೆ ನಾವೀಗ ನಂಬರ್ 1 ಆಗೋಗ್ಬಿಡ್ತು ಸರ್ IPL. ಗ್ರೇಟೆಸ್ಟ್ ವಿಕ್ಟ್ರಿ. ಜೈ ಕನ್ನಡಂಬೆ. ಸರ್, ಹೇಗಿತ್ತು ಮ್ಯಾಚು? ನೋಡಿದ್ರೆ ಮ್ಯಾಚ್ ತುಂಬ ಚೆನ್ನಾಗಿತ್ತು ಸರ್. ಮತ್ತು RCB ಪ್ಲೇಯರ್ಸ್ ಎಲ್ಲ ಭಾರಿ ಚೆನ್ನಾಗಿ ಆಡಿದ್ರು. ಫ್ರಮ್ ಬಿಗಿನಿಂಗ್ ಆಫ್ ದ ಲೀಗ್ ಸ್ಟಾರ್ಟ್ ಆಗಿದ್ದೆ ಅಂದರೆ 1 by 1 ಮ್ಯಾಚು ಗೆಲ್ತಾ ಬಂದರು. ಎವ್ರಿಬಡಿ ಎಲ್ಲರೂ ಎಫರ್ಟ್ ಹಾಕಿದ್ರು. ತುಂಬ ಚೆನ್ನಾಗಿದೆ. ಈ ಥರ ಗೆಲ್ಲಬೇಕು. ನಮ್ಮದು ಇನ್ನೂ ಮತ್ತೆ ಹ್ಯಾಟ್ರಿಕ್ ಮಾಡಬೇಕು ಕಂಟಿನ್ಯೂಸ್ ಆಗಿ. ಇವತ್ತುವರೆಗೂ IPL ಯಾರೂ ಹ್ಯಾಟ್ರಿಕ್ ಮಾಡಿಲ್ಲ. ಅದು ನಮ್ಮೆಲ್ಲರ ಹಾರೈಕೆ ಮತ್ತು ಆಸೆ. ಆದರೆ ಒಂದು ಸಣ್ಣ ವಿನಂತಿ ಏನಪ್ಪ ಅಂತಂದರೆ, ನಮ್ಮ ಇಷ್ಟೆಲ್ಲ ಕರ್ನಾಟಕದವರು ಸಪೋರ್ಟ್ ಮಾಡ್ತೀವಿ. ನಮ್ಮ ಹುಡುಗರು ತುಂಬ ಟ್ಯಾಲೆಂಟ್ ಇದ್ದಾರೆ. ಯಾಕೆ ಅವ್ರನ್ನ RCB ಕನ್ನಡಿಗರು ಅಂತ ಕೇಳೋದು ನಾವು ಇಷ್ಟೇ. ಸರ್, RCB ಗೆದ್ದದ್ದು ತುಂಬ ಖುಷಿ ಆಗ್ತೈತೆ. ಅದ್ರ ಜೊತೆಗೆ RCBಗೆ ಕಂಗ್ರ್ಯಾಚುಲೇಷನ್ನು. ಫ್ರಾಂಚೈಸಿಯವರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಆಟಗಾರರು ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಎಲ್ಲೋ ಒಂದು ಕಡೆ GT ಬೌಲಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲೋ ಫೈನಲ್ ಎಲ್ಲ ಎಡಗುತ್ತಾರೆ ಅನ್ನೋದೇನೋ ಇತ್ತ ಟೆನ್ಷನ್ ಇತ್ತು ಬಗ್ಗೆ. GT ಅವರಿಗೆ ನತಾದುಷ್ಟ ಥರ ಆಗಿದೆ. ಅವ್ರು ಭಾಳ ಓಪಿಟ್ಕೊಂಡಿದ್ರು. ಈ ರಾಜ್ಯದ ಜನ ಮನೆ ಹೆಂಗಸ್ರುಗಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ಮೈಸೂರು ಹಂಗೆ ರೋಡಲ್ಲಿ ಜನನೇ ಇರಲಿಲ್ಲ. ಏನು ಮೈಸೂರು ಇದ್ದಾರೋ ಎಲ್ಲಿದ್ದಾರೋ ಅಂದರೆ ಎಲ್ಲ RCB ಮ್ಯಾಚು ಮನೆ ಒಳಗಡೆ ಎಲ್ಲ ಕೂತ್ಬಿಟ್ಟಿದ್ರು. ಭಾಳ ಚೆನ್ನಾಗಿತ್ತು. ಮುಂದೆ ವರ್ಷ 2027ಕ್ಕೂ RCB ಗೆಲ್ಲೇಬೇಕು. ಕರ್ನಾಟಕದ ಜನನ ಚೆನ್ನಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರೂ. ಸರ್, ಈಗ ಎಲ್ಲೋ ಒಂದು ಕಡೆ ಬೆಂಗಳೂರಿಂದ ಶಿಫ್ಟ್ ಆಗಿ ಅಹಮದಾಬಾದ್ ಹೊರಟೋಯ್ತು, ಗುಜರಾತ್ಗೆ ಹೋಯ್ತು, ಫೈನಲ್ ನಮ್ಮಲ್ಲಿ ಆಗಬೇಕಾಗಿತ್ತು ಅಂತಿದ್ದು. ಸೊ ಅಲ್ಲಿಗೆ ಹೋಗಿದ್ದೆಲ್ಲೋ ಒಂದು ಕಡೆ ಏನೋ ಟೆನ್ಷನ್ ಇತ್ತು? ಏನು ಟೆನ್ಷನ್ ಇಲ್ಲ ಸರ್. ಇನ್ನೂ ಚೆನ್ನಾಗಿ ಖುಷಿ ಆಯಿತು. ನಾವು ಅಲ್ಲಿ ಗೆದ್ದಿದ್ದು ಇನ್ನೂ ನಮಗೆ ವಿ ಆರ್ ಟೂ ಮಚ್ ಪ್ರೌಡು. ವಿ ಆರ್ ದಿ ರಿಯಲ್ ಚಾಂಪಿಯನ್ ಸರ್. ಈಗ ಹ್ಯಾಟ್ರಿಕ್ ಕನಸು ನೆಕ್ಸ್ಟು 2027 ಟಾರ್ಗೆಟು. ಹಾಂ ಸರ್, ಅದೇ ಎಲ್ರಿಗೂ ಎಲ್ಲ ಕನ್ನಡಿಗರ ಆಸೆ.
2 ಸತಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀವಿ. ಇದು ಒಂಥರ ರೆಕಾರ್ಡು. ಈಗ ನೆಕ್ಸ್ಟ್ 3 ಸತಿ ಗೆದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕ್ವಾಲಿಫೈಯರ್ 1ನಲ್ಲೇ ನಾವು GTನ ಸೋಲಿಸಿದ್ದೋ, ಅವಲೇ ತುಂಬ ಅದು ಡಾಮಿನೆಂಟ್ ವಿಕ್ಟ್ರಿ. ಫೈನಲ್ಸಲ್ಲೂ ಡಾಮಿನೆಂಟಾಗಿ ಅವ್ರನ್ನ ಸೋಲಿಸ್ದೋ. ಸೊ ಹಾಗಾಗಿ ತುಂಬ ಖುಷಿ ಇದೆ ಎಲ್ಲ RCB ಫ್ಯಾನ್ಸ್ಗೂ ಮತ್ತು ಕನ್ನಡ ಜನತೆಗೆ. ಒಳ್ಳೆಯ ರಸದೌತಣ ನೀಡಿದ್ದಾರೆ, ಒಳ್ಳೆ ಎಂಟರ್ಟೈನಿಂಗ್ ಮ್ಯಾಚ್ ಇತ್ತು. ಥ್ಯಾಂಕ್ ಯು ಸರ್. ಪ್ರತಿಮಾ, ಇದು RCB ಅಭಿಮಾನಿಗಳ ಮನದಾಳದ ಮಾತು. ಎ ದಿಲ್ ಮಾಂಗೆ ಮೋರ್ ಅಂತೇಳಿ 2 ಸತತವಾಗಿ ಗೆದ್ದಿದ್ದಾರೆ. 2027ರಲ್ಲೂ ಸಹ ಗೆಲ್ಲಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಲಿ, ಹೊಸ ದಾಖಲೆಯನ್ನು RCB ಬರೀಬೇಕು. ಇದರ ಜೊತೆಗೆ ಪ್ರಮುಖವಾಗಿ ಕನ್ನಡಿಗರು ಹೆಚ್ಚು RCB ತಂಡದಲ್ಲಿ ಇರಲಿ ಅನ್ನೋ ಒಂದು ಮನವಿಯನ್ನು ಸಹ RCB ಅಭಿಮಾನಿಗಳು ಮಾಡ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ರಾಮ್.